ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ, ನೋಡಿ, ಜೀವನದಲ್ಲಿ ನಾವು ಅದ್ಭುತವಾಗಿ ಬದುಕನ್ನ ಕಟ್ಕೋಬೇಕು ಅಂತಂದ್ರೆ ಕಷ್ಟ ಅಂತಕ್ಕಂಥದ್ದು ಇರ್ಬೇಕು. ಇಲ್ಲ ನಮಗೆ ಜೀವನದಲ್ಲಿ ನಂಬಿಕೆ ಅಂತಕ್ಕಂಥದ್ದು ಇರ್ಬೇಕು. ಕಷ್ಟ ಅಂತಕ್ಕಂಥದ್ದು ನಮಗೆ ಪಾಠವನ್ನ ಹೇಳ್ಕೊಟ್ರೆ, ನಂಬಿಕೆ ಅಂತಕ್ಕಂಥದ್ದು ಜೀವನದಲ್ಲಿ ನಮಗೆ ಶಕ್ತಿಯನ್ನ ತುಂಬತ್ತೆ. ನೋಡಿ, ಇವೆರಡೂ ಇಲ್ಲ ಅಂತಂದ್ರೆ ಕೊನೆಗೆ ಅಟ್ಲೀಸ್ಟ್ ಒಂದು ರೇಷನ್ ಕಾರ್ಡ್ ಆದ್ರೂ ಇರ್ಬೇಕು. ಅದು ಯಾವ್ದಿರ್ಬೇಕು? BPL ಕಾರ್ಡೇ ಆಗಿರ್ಬೇಕು. ಅದೇ ವಿಷಯದ ಬಗ್ಗೆ ನಾನಿವತ್ತು ಮಾತಾಡಕ್ ಬಂದಿದ್ದೀನಿ. ಬನ್ನಿ, ಏನಪ್ಪಾ ಅಂತಂದ್ರೆ, ಈಗ BPL ಕಾರ್ಡ್ ಅನ್ನ BPL ಕಾರ್ಡ್ ಬಗ್ಗೆ ಅವರು ತನಿಖೆಯನ್ನ ನಡೆಸಿ 45 ದಿನಗಳ ಕಾಲ ಸಮಯವನ್ನ ಕೊಟ್ಟಿದ್ರು. ಆ 45 ದಿನಗಳ ಕಾಲಮಿತಿಯನ್ನ ಸಡಿಲಿಕೆ ಮಾಡಿದ್ದಾರೆ. ಅಂದ್ರೆ ಈ ತನಿಖೆಯನ್ನ ನಡೆಸಿ ಯಾರು ಅರ್ಹತೆ ಇಲ್ಲ ಅವರನ್ನೆಲ್ಲ ಕ್ಯಾನ್ಸಲ್ ಮಾಡಿ ತೆಗೆದುಹಾಕಿ ಅಂತೆಲ್ಲ ಹೇಳಿದ್ರಲ್ವಾ, ಅದಕ್ಕೆ ಮತ್ತೆ 45 ದಿನಗಳ ಕಾಲಮಿತಿಯನ್ನಷ್ಟೇ ಅಲ್ಲದೆ ಇನ್ನು ಸ್ವಲ್ಪ ಸಡಿಲಿಕೆಯನ್ನ ಮಾಡಿ ಬಿಟ್ಟಿದ್ದಾರೆ. ಯಾಕೆ ಅಂತಂದ್ರೆ, ನೋಡಿ, ನಾನಾ ಕಾರಣಗಳಿಂದ ಕೆಲವೊಂದು ಕಾರ್ಡುಗಳು BPL ಕಾರ್ಡುಗಳು ರದ್ದಾಗಿ APL ಕಾರ್ಡ್ಗಳಾಗಿ ಮಾರ್ಪಟ್ಟಿದೆ. ಅಂದ್ರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಚಾಲ್ತಿಯಲ್ಲಿ ಇರ್ತಕ್ಕಂಥ ಪಡಿತರ ಚೀಟಿಗಳ ಪೈಕಿ ನಾನಾ ಕಾರಣಗಳಿಂದ ಕಾರ್ಡ್ ಕ್ಯಾನ್ಸಲ್ ಆಗಿದ್ದಾವೆ. ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ಕ್ಯಾನ್ಸಲ್ ಆಗಿತ್ತು. 4 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳು ರದ್ದಾಗ್ಬಿಟ್ಟಿತ್ತು. ಇದರಲ್ಲಿ 45 ದಿನ ಟೈಮ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಬೇಡ, ಇದು 45 ದಿನದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲ್ಸ ಬೇಡ, ಇನ್ನು ಸ್ವಲ್ಪ ಸಡಿಲಿಕೆ ಮಾಡೋಣ. ಮತ್ತೆ ಯಾರಿಗಾದ್ರೂ ಅರ್ಹತೆ ಇದ್ದು ಅಂತವ್ರು ಮಿಸ್ ಆಗ್ಬಿಡ್ತಾರೆ, ಅವರಿಗೆ ಅನ್ಯಾಯ ಆಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈ ನಿರ್ಧಾರವನ್ನ ತಗೊಂಡಿದೆ. ನೋಡಿ, ಸರ್ಕಾರ ಒಟ್ಟು ಎಷ್ಟು ಅಂದ್ರೆ 13,87,651 ಅನರ್ಹ ಪಡಿತರ ಚೀಟಿಗಳನ್ನ ಅಂತ ಹೇಳ್ಬಿಟ್ಟು ಘೋಷಣೆಯನ್ನ ಮಾಡಿತ್ತು. ಅಂದ್ರೆ ಯಾರು ಎಷ್ಟು ಜನ ಅರ್ಹತೆ ಇಲ್ಲ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ರು. ಅದರಲ್ಲಿ 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು 4 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದಾಗಿದ್ವು. ಇದು BPL ಅಲ್ಲ, APL ಗೆ ಹೋಗ್ಬೇಕಿದ್ವು ಅಂತ ಹೇಳ್ಬಿಟ್ಟು APL ಗೆ ವರ್ಗಾಯಿಸಿದ್ರು. ಹಾಗಾಗಿ ಈಗ ಏನ್ ಮಾಡಿದಾರೆ ಅಂತಂದ್ರೆ, ಇಲ್ಲ, ನಿಮಗೆ BPL ಕಾರ್ಡ್ ಆಗೋದಿಕ್ಕೆ ಅರ್ಹತೆ ಇದ್ದು, ನಿಮ್ಮ ಹತ್ರ ದಾಖಲೆಗಳೆಲ್ಲ ಸರಿಯಾಗಿದ್ದು, ನೀವು ಅದನ್ನ ಮತ್ತೆ ನಾನು ಹಾಕ್ತೀನಿ ಪರಿಶೀಲನೆ ಮಾಡೋದಿಕ್ಕೆ ಅಂದ್ರೆ, ನಿಮ್ಮ ಹತ್ತಿರ ಇರ್ತಕ್ಕಂತಹ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅವ್ರ ಹತ್ರ ಅಗತ್ಯ ಇರ್ತಕ್ಕಂಥ ದಾಖಲೆಗಳನ್ನ ತಗೊಂಡು, ಇದಕ್ಕೊಂದಿಷ್ಟು ಷರತ್ತುಗಳಿದಾವೆ. ಏನಪ್ಪಾ ಅಂದ್ರೆ, ಷರತ್ತುಗಳು ಹೇಳ್ತೀನಿ ಮುಂದೆ. ಅವನ್ನೆಲ್ಲ ತಗೊಂಡು ಹೋಗಿ, ಇಲ್ಲ ನಾನು ಹಿಂಗೆ ತನಿಖೆ ಮಾಡುವಾಗ ತಪ್ಪಾಗಿ BPL ಕಾರ್ಡ್ ಇಂದ APL ಕಾರ್ಡ್ ಮಾಡ್ಬಿಟ್ಟಿದ್ದಾರೆ, ನಂದೆಲ್ಲ ರೆಕಾರ್ಡ್ಸ್ ಕರೆಕ್ಟ್ ಇವೆ, ಹೀಗಿದೆ ಅಂತ ಹೇಳ್ಬಿಟ್ಟು ನೀವು ಹೋಗ್ಕೊಟ್ರೆ ಮತ್ತೆ ಅವ್ರು ಪರಿಶೀಲನೆ ಮಾಡಿ, ತಹಶೀಲ್ದಾರು ನಿಮ್ಮ ಸ್ಥಳಕ್ಕೆ ಬಂದು ಖುದ್ದಾಗಿ ಅವ್ರು ಏನ್ ಮಾಡ್ತಾರೆ, ತನಿಖೆಯನ್ನ ಮಾಡಿ ಮತ್ತೆ ಮರುಪರಿಶೀಲನೆಯನ್ನ ಮಾಡಿ ನಿಮಗೆ APL ಇಂದ BPL ಗೆ ಮಾಡಿ ಕೊಡ್ತಾರೆ ಅವರು. ಏನಪ್ಪಾ ಅಂತಂದ್ರೆ, ಕೆಲವೊಂದು ಷರತ್ತುಗಳು ನೋಡಿ, ತೆರಿಗೆ ಪಾವತಿದಾರರಾಗಿರಬಾರದು. ಮೊದಲನೆಯ ಷರತ್ತು ಏನು? ಸರ್ಕಾರಕ್ಕೆ ಅವರು ಟ್ಯಾಕ್ಸ್ ಅನ್ನ ಕಟ್ಟಬಾರದು. ಇದಿಷ್ಟು ಮೊದಲನೆಯ ಒಂದು ಷರತ್ತು. ಎರಡನೆಯದೇನು? ಅವರಿಗೆ 7 ಎಕರೆಗಿಂತ ಹೆಚ್ಚು ಜಮೀನು, ಕೃಷಿ ಭೂಮಿ ಇರಬಾರದು. ಅಂದ್ರೆ 7 ಎಕರೆ ಇರ್ಬೋದು, ಆದ್ರೆ ಅದಕ್ಕಿಂತ ಜಾಸ್ತಿ ಜಮೀನು, ಕೃಷಿ ಭೂಮಿ ಅಂತಕ್ಕಂಥದ್ದು ಇರೋ ಹಾಗಿಲ್ಲ. ಹಾಗೆ ವರ್ಷಕ್ಕೆ 1,20,000 ಮಾತ್ರ ಆದಾಯ ಇರಬೇಕು. ಇಂಥವ್ರು BPL ಕಾರ್ಡ್ ಪಡೆಯೋದಿಕ್ಕೆ ಅರ್ಹತೆ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಷ್ಟು ಷರತ್ತುಗಳನ್ನ ಸದ್ಯಕ್ಕೆ ಸರ್ಕಾರ ಈ ರೀತಿಯ ಷರತ್ತುಗಳನ್ನ ಹಾಕಿದೆ. ಇದೆಲ್ಲ ಸರಿ ಇದ್ದು, ನಿಮ್ದು ಇಷ್ಟೇ ಇದ್ದು ಅಕಸ್ಮಾತ್ APL ಕಾರ್ಡ್ ಆಗಿದ್ರೆ ಅದನ್ನ ಮತ್ತೆ BPL ಕಾರ್ಡ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದಿಕ್ಕೆ ನೀವು ಹೋಗಿ ಖುದ್ದಾಗಿ ಭೇಟಿ ನೀಡಿ ತಹಶೀಲ್ದಾರ್ ಅವ್ರಿಗೆ ಅರ್ಜಿ ಮತ್ತೆ ನಿಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗಳನ್ನೆಲ್ಲ ಸಲ್ಲಿಸಿ ಬಂದ್ರೆ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಪುನಃ ಅದನ್ನ APL ಇರೋದನ್ನ BPL ಕಾರ್ಡ್ ಆಗಿ ಮಾಡಿ ಕೊಡ್ತಾರೆ. ಇದಿಷ್ಟು ವಿಚಾರ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೀವು ಏನಾದ್ರೂ BPL ಕಾರ್ಡ್ ಆಗಿತ್ತು 6 ತಿಂಗಳ ಕಾಲ ರೇಷನ್ ಏನಾದ್ರೂ ನೀವು ತಗೊಂಡಿಲ್ಲ ಅಂತ ಅಂದ್ರೆ, ಅಂತಹ ಕಾರ್ಡ್ಗಳನ್ನ ಆಟೋಮೆಟಿಕ್ ಆಗಿ ಸರ್ಕಾರ ರದ್ದು ಮಾಡ್ತಾ ಇದೆ. 6 ತಿಂಗಳ ಕಾಲ ನೀವು ರೇಷನ್ ತಗೊಂಡೇ ಇಲ್ಲ, ಒಂದು ಬಾರಿ ತಗೊಂಡಿಲ್ಲ ಅಂತ ಅಂದ್ರೆ ಅಂತಹ ಒಂದು ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಆಟೋಮೆಟಿಕ್ ಆಗಿ ಅದು ಡಿಲೀಟ್ ಮಾಡ್ತಿದ್ದಾರೆ. ಅದನ್ನ 6 ತಿಂಗಳ ಕಾಲ ಇವರು BPL ಕಾರ್ಡ್ ಆಗಿದ್ರು ಕೂಡ ಬಂದು ರೇಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಇದೊಂದು ಮಾಹಿತಿ. ಅದಾದ ನಂತರ ಏನಪ್ಪಾ ಅಂತಂದ್ರೆ, ಹೊಸದಾಗಿ ಇಲ್ಲಿ ಅರ್ಜಿಯನ್ನ ಕರೆದಿಲ್ಲ. ಇದನ್ನ ತಿಳ್ಕೊಳ್ಳಿ, ಹೊಸದಾಗಿ ನಿಮಗೆ BPL ಕಾರ್ಡ್ ಮಾಡಿಸೋದಕ್ಕೋಸ್ಕರ ಇಲ್ಲಿ ಅರ್ಜಿಯನ್ನ ಕರೆದಿಲ್ಲ. ಅದು ನೋಡಿ, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ 2023 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದಾಗಿಂದನೂ ಹೊಸದಾಗಿ ಅರ್ಜಿಯನ್ನ ರೇಷನ್ ಕಾರ್ಡ್ ಹಾಕೋದಿಕ್ಕೆ ಒಂದ್ ದಿವಸನೂ ಕರೆದಿಲ್ಲ. ಅವರು BPL ಕಾರ್ಡ್ ದಾರ ಆಗೋದಿಕ್ಕೆ ಅರ್ಜಿಯನ್ನ ಹಾಕೋದಿಕ್ಕೆ ಒಮ್ಮೆ ಕೂಡ ಅರ್ಜಿ ಕರೆದಿಲ್ಲ, ಈಗ್ಲೂ ಕೂಡ ಕರೆದಿಲ್ಲ. ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಒಂದಿಷ್ಟು ಕಾರ್ಡ್ ಕ್ಯಾನ್ಸಲ್ ಮಾಡಿದ್ರಲ್ವಾ, BPL ಕಾರ್ಡ್
ಕಾರ್ಡ್ ಇಂದ APL ಮಾಡ್ಬಿಟ್ರಲ್ವಾ, ಇಷ್ಟು 4 ಲಕ್ಷ ಜನಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ತೆಗ್ದಾಕ್ಬಿಟ್ರಲ್ಲ. ಅದ್ರಲ್ಲಿ ನಾನು ಕೂಡ ಒಬ್ಳು, ನಮ್ಮನೆ ಕೂಡ ಒಂದು. ಏನಪ್ಪಾ ಅಂತಂದ್ರೆ ಅಂತವರಿಗೆ ಅವಕಾಶವನ್ನ ಕಲ್ಪಿಸೋದಕ್ಕೋಸ್ಕರ APL ಕಾರ್ಡ್ ಅನ್ನ ಮತ್ತೆ ನೀವು ರಿಟರ್ನ್ BPL ಕಾರ್ಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವುದೇ ರೀತಿ ಹೊಸದಾಗಿ ಅರ್ಜಿಯನ್ನ ಹಾಕ್ಬೇಕು BPL ಕಾರ್ಡ್ ಮಾಡಿಸ್ಕೊಳ್ಳೋದಿಕ್ಕೆ ಅನ್ನೋದಕ್ಕೆ ಇಲ್ಲ. ಇದೆಲ್ಲಾ ಮುಗಿದು ಈ 45 ದಿನ ಗಡುವು ಕೊಟ್ಟಿದ್ರಲ್ಲ, ಅದನ್ನ ಸಡಿಲಿಕೆ ಮಾಡಿದರೆ ಇದೆಲ್ಲಾ ಮುಗಿದ್ಬಿಟ್ಟು ಅದಾದ ನಂತರ ಮತ್ತೆ ಅರ್ಜಿಯನ್ನ ಕರೀತಾರಂತೆ. ಇಲ್ಲಿ ನೋಡಿ ಕೆಲವೊಂದು ಒಂದು ವಿಚಾರವನ್ನ ತಿಳಿಸ್ತೀನಿ. ವರಮಾನದ ಮಿತಿ ಇದೆಯಲ್ಲ, ಈಗ 7 ಎಕರೆ ಜಮೀನ್ ಇರ್ಬೋದು ಅಂತ ಹೇಳಿದ್ದಾರೆ. 7 ಎಕರೆ ಜಮೀನಲ್ಲಿ ಬರೀ ನೀನು 1,20,000 ದುಡಿ, ಅಷ್ಟ್ರೊಳಗೆ ಅಂದ್ರೆ ಆದಾಯ ಜಾಸ್ತಿ ಬಂದ್ಬಿಡ್ತಪ್ಪ. ಒಂದ್ ವರ್ಷ 7 ಎಕರೆ ಜಮೀನ್ ಇದೆ ಅವನ ಹತ್ರ, 1,20,000ಗಿಂತ 25,000ಗಿಂತ ಜಾಸ್ತಿ ಆದಾಯ ಬಂತವನಿ. ಅವಾಗ ಅವನೇನ್ ಮಾಡ್ತಾನೆ? ಅದಕ್ಕೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ವರಮಾನದ ಮಿತಿಯನ್ನ ಹೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರೆ. ಏನಪ್ಪಾ ಅಂತಂದ್ರೆ, ಈಗ BPL ಪಡಿತರದಾರರಿಗೆ 1 ವರ್ಷಕ್ಕೆ 1,20,000 ಮಾತ್ರ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ. ಇದು ಹಲವು ವರ್ಷಗಳ ಹಿಂದೆಯಿಂದ ಬಂದಿರ್ತಕ್ಕಂತ ಒಂದು ಮಾನದಂಡ. ಆದ್ರೆ ತಿಂಗಳಿಗೆ ಕನಿಷ್ಠ 15,000 ರೂಪಾಯಿ ಸ್ಯಾಲರಿಯನ್ನ ತಗೋತಾ ಇರ್ತಾರೆ ಅಲ್ವಾ. ಈಗ ಒಂದು ಸೆಕ್ಯೂರಿಟಿ ಗಾರ್ಡಿಗೆ ಸೇರಿದ್ರು ಕೂಡ, ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋರ್ಗು ಕೂಡ ವೇತನ ಅಂತಕ್ಕಂಥದ್ದು ಇರತ್ತೆ. ಅಂತವ್ರಿಗೆ ನೀವು ಈಗ ಪ್ರಸ್ತುತ 1,25,000 ಮಾತ್ರ ಇರ್ಬೇಕು ಅಂತಂದ್ರೆ ಹೇಗೆ? ತುಂಬಾ ಕಷ್ಟ ಆಗುತ್ತೆ. ಹಾಗೂ ಪಾಪ ಜೀವನ ಮಾಡೋದೇ ಸೆಕ್ಯೂರಿಟಿ ಗಾರ್ಡ್ ಇರತ್ತೆ, ಇಲ್ಲ ಯಾವ್ದೋ ಆಯಾ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ. ಆದ್ರೆ ಸ್ಯಾಲ್ರಿ ಅಂತ ಅವ್ರಿಗೆ ಇಷ್ಟು ಅಂತ ಬರ್ತಾ ಇರತ್ತೆ. ಅಲ್ಲಿ ಅವರಿಗೆ ರೆಕಾರ್ಡ್ಸ್ ಅಲ್ಲಿ ತೋರಿಸ್ತಾ ಇರತ್ತೆ. ಅಂತವ್ರಿಗೆ ಇನ್ಕಮ್ ಅಲ್ಲಿ ಇಷ್ಟೇ ಇರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಹಳೆಯ ಮಾನದಂಡ, ಹಾಗಾಗಿ ಇದನ್ನ ಸ್ವಲ್ಪ ಹೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಸಂಬಂಧ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಹಾಗಾಗಿ 1,20,000ಗಿಂತ ಹೆಚ್ಚು ಮಾಡ್ಬೇಕು ಆದಾಯವನ್ನ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ಎಲ್ಲಾರು ಕೂಡ ವಿಚಾರಣೆಯನ್ನ ಮಾಡಿ ನಾವು ಒಂದು ನಿರ್ಧಾರವನ್ನ ತಗೋತೀವಿ ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆಯವರು ಹಿರಿಯ ಅಧಿಕಾರಿ ಒಬ್ರು ಈ ವಿಚಾರವನ್ನ ತಿಳಿಸಿದ್ದಾರೆ. ಅಂದ್ರೆ ಇದನ್ನ ಡಿಸ್ಕಸ್ ಮಾಡಿ, ಇದನ್ನ ನಾವು ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ವಿಚಾರವನ್ನ ತಿಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರೆ. ಇಷ್ಟು ರೇಷನ್ ಕಾರ್ಡ್ ಬಗ್ಗೆ, ಒಂದು BPL ಕಾರ್ಡ್ ಬಗ್ಗೆ ವಿಚಾರ ನೋಡಿ. 6 ತಿಂಗಳ ಕಾಲ ಯಾರು ತಗೊಂಡಿಲ್ಲ BPL ಕಾರ್ಡ್ ಇಟ್ಕೊಂಡು ರೇಷನ್ ಅನ್ನ, ಅವರ ಕಾರ್ಡ್ ಅನ್ನ ಖುದ್ದಾಗಿ ಸರ್ಕಾರವೇ ರದ್ದು ಮಾಡ್ತಾ ಇದೆ. ಇದೊಂದು ವಿಶೇಷ ಸೂಚನೆ. ಮತ್ತೆ 1,20,000ದಿಂದ ಹೆಚ್ಚು ಇನ್ಕಮ್ ಅನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಿದರೆ. ಅದು ಹೆಚ್ಚು ಕೂಡ ಆಗ್ಬಹುದು. 7 ಎಕರೆ ಒಳಗಡೆ ಜಮೀನು ಇರ್ಬೇಕು. ಅದಾದ ನಂತರ ಸರ್ಕಾರಕ್ಕೆ ಯಾವುದೇ ಟ್ಯಾಕ್ಸ್ ಅನ್ನ ಅವರು ಕಟ್ಟಬಾರದು. ಇಂಥವ್ರು ನೀವು ಮತ್ತೆ APL ಇದ್ದು BPL ಮಾಡ್ಕೋಬೇಕು ಅಂದ್ರೆ ಈಗ ಸಮಯ ಇದೆ, ಹೋಗಿ ಮಾಡ್ಕೋಬಹುದು. ಇದಿಷ್ಟು ಒಂದು ವಿಚಾರ. ಮಾಹಿತಿ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರುಗಳಿಗೂ ಕೂಡ ಇದನ್ನ ಹಂಚ್ಕೊಳ್ಳಿ. ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ, ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟ್.